ಬಿಹಾರದಲ್ಲಿ ಮೋದಿ ನಿತೀಶ್ ಕಮಲ್ ಎನ್ಡಿಎ ಗೆಲುವಿನ ಓಟ. ಈಗಾಗಲೇ 7 ಕ್ಷೇತ್ರಗಳಲ್ಲಿ ಕಮಲ ಕಿಲಕಿಲ ಅಂತ ಇದೆ. 6 ಕ್ಷೇತ್ರಗಳಲ್ಲಿ ಗೆಲುವಿನ ನಗೆ ಬೀರಿದೆ ಜೆಡಿಯು. 1 ಕ್ಷೇತ್ರದಲ್ಲಿ ಆರ್ಜೆಡಿ ಅಭ್ಯರ್ಥಿಗೆ ಗೆಲುವಿನ ಹಾರ. ಬಿಹಾರದಲ್ಲಿ ಮೋದಿ ನಿತೀಶ್ ಕಮಾಲ್ ಮಾಡಿದ್ದಾರೆ. ಎನ್ಡಿಎ ಗೆಲುವಿನ ಓಟ. ಈಗಾಗಲೇ 13 ಕ್ಷೇತ್ರಗಳಲ್ಲಿ ಕಮಲ ಗೆದ್ದು ಬೀಗಿದೆ. ಸದ್ಯ 8 ಕ್ಷೇತ್ರಗಳಲ್ಲಿ ಗೆಲುವಿನ ನಗೆ ಬೀರಿದೆ ಜೆಡಿಯು. 3 ಕ್ಷೇತ್ರದಲ್ಲಿ ಆರ್ಜೆಡಿ ಅಭ್ಯರ್ಥಿಗೆ ಗೆಲುವಿನ ಹಾರ. ಅದರ ಜೊತೆಗೆ 75ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯಲ್ಲಿದೆ. ನೋಡಿ, ಈ ಬೆಳಗಿನಿಂದಲೂ ಕೂಡ ಹಿನ್ನಡೆ ಮುನ್ನಡೆ ಗಮನಿಸ್ತಾ ಇದ್ದೀವಿ. ಯಾವ ಪಕ್ಷ ಮುನ್ನಡೆ ಕಾಯ್ದುಕೊಂಡಿದೆ, ಯಾವ ಪಕ್ಷ ಹಿನ್ನಡೆ ಇದೆ, ಲೀಡಿಂಗಲ್ಲಿ ಯಾರಿದ್ದಾರೆ ಎಲ್ಲ ಗಮನಿಸ್ತಾ ಇದ್ವಿ. ಈಗ ಹೆಚ್ಚು ಕಡಿಮೆ ಆಲ್ಮೋಸ್ಟ್ ಒಂದು ಸ್ಪಷ್ಟ ಚಿತ್ರಣ ಸಿಗ್ತಾ ಇದೆ. ಈಗಾಗಲೇ 13 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದಿದೆ. ಅತ್ತ 8 ಕ್ಷೇತ್ರಗಳಲ್ಲಿ ಜೆಡಿಯು ಗೆದ್ದಿದೆ. ಇನ್ನು ಆರ್ಜೆಡಿ 3 ಕ್ಷೇತ್ರದಲ್ಲಿ ಗೆಲುವಿನ ನಗೆ ಬೀರಿದೆ. ಅದೊಂದು ಕಡೆ ಕಾಂಗ್ರೆಸ್ನ ವಿಚಾರಕ್ಕೆ ಬರೋದಾದರೆ, ಕಾಂಗ್ರೆಸ್ ಅಂತೂ ತೀರಾ ಹೀನಾಯ ಕಳಪೆ ಪ್ರದರ್ಶನ. ಅದರಲ್ಲೂ ಬಿಹಾರದ ಇತಿಹಾಸದಲ್ಲೇ ಕಂಡು ಕೇಳರಿಯದ ರೀತಿಯಲ್ಲಿ ಒಂದು ರಾಷ್ಟ್ರೀಯ ಪಕ್ಷ ಕೇವಲ ಒಂದೇ ಒಂದು ಕ್ಷೇತ್ರದಲ್ಲಿ ಲೀಡಿಂಗಲ್ಲಿದೆ ಅಂತ ಅಂದರೆ ನಿಜಕ್ಕೂ ಕಾಂಗ್ರೆಸ್ನ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಬಂದಿದೆ ಅನ್ನೋದು ಭಾಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಆರಂಭದಿಂದಲೂ ಕೂಡ ಬಿಹಾರದ ಎಲೆಕ್ಷನ್ ರಿಸಲ್ಟ್ ಬಹಳ ಮಹತ್ವ ಪಡ್ಕೊಂಡಿತ್ತು. ನಾನಾ ಕಾರಣಕ್ಕಾಗಿ ಪ್ರತಿ ಬಾರಿಯೂ ಬಿಹಾರ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಒಂದು ರೀತಿ ಅದು ಕೇಂದ್ರ ಸರ್ಕಾರಕ್ಕೆ ದಿಕ್ಸೂಚಿ ಇದ್ದಂತೆ. ಅಂದರೆ ಬೇರೆ ಬೇರೆ ಚುನಾವಣೆಗಳಿಗೆ ಸಂಬಂಧಪಟ್ಟಂತೆ ಒಂದು ಕಡೆ ಅಭಿವೃದ್ಧಿ ಕೆಲಸಗಳಾಗಿಲ್ಲ, ಮತ್ತೊಂದಿಲ್ಲ, ಮಗದೊಂದಿಲ್ಲ ಅಂಥೇಳಿ ಚುನಾವಣೆ ಮತ ಕೇಳೋಕ್ಕೂ ಹೋದಂಥ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ಪ್ರಸ್ತಾಪಿಸಿ ಮತದಾರರನ್ನು ಸೆಳೆಯುವಂತಹ ಎಷ್ಟೇ ಕಸರತ್ತು ನಡೆಸಿದ್ರೂ ಕೂಡ ಮಹಾಗಠಬಂಧನ್ ಕಡೆ ಮತದಾರ ಪ್ರಭುಗಳ ಒಲವು ಇಲ್ಲ. ಬದಲಿಗೆ ಆ್ಯಸ್ ಯೂಶುವಲ್ ಎನ್ಡಿಎ ಕಡೆಗೆ ತಮ್ಮ ಒಲವಿದೆ. ಎನ್ಡಿಎ ಪಕ್ಷದ ಕೈ ಹಿಡಿದಿದ್ದಾರೆ. ಬಿಹಾರದಲ್ಲಿ ಕಮಲ ಅರಳಿ ಕಿಲಕಿಲ ಅಂತ ನಗ್ತಾ ಇದೆ. ಅದು ಕೂಡ ಸಮೀಕ್ಷೆಗಳು ಏನು ಹೇಳಿದ್ವು ಆ ಅಂಕಿ ಅಂಶಗಳನ್ನು ಮೀರಿಸುವಂತೆ ಹೆಚ್ಚು ಕಡಿಮೆ ಡಬಲ್ ಸೆಂಚುರಿ ಮಾಡಿದೆ ಬಿಜೆಪಿ, ಎನ್ಡಿಎ. ಆಮೇಲೆ ಆ ನಂಬರ್ಸ್ಗಳೇನಿದೆ, ಎಲ್ಲೆಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ಪಕ್ಷ ಗೆಲುವಿನ ನಗೆ ಬೀರಿದೆ ಅಂತೇಳಿ ಡೀಟೇಲ್ಸ್ ಕೂಡ ನಾವು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ಇಲ್ಲಿವರೆಗೂ ಈಗ ಬಿಜೆಪಿ ಮತ್ತು ಅದರ ಜೊತೆಗೆ ಉಳಿದ ಪಕ್ಷಗಳು ಏನು ಗೆದ್ದಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂಥ ಡೀಟೇಲ್ಸ್ಗಳನ್ನು ನಾವು ನಿಮಗೆ ತೋರಿಸ್ತಾ ಇರೋದು. ಒಂದು ಕಡೆ ಈ ಮ್ಯಾಜಿಕ್ ನಂಬರ್ ಏನಿದೆ, ಆ ಮ್ಯಾಜಿಕ್ ನಂಬರ್ ಆಸಪಾಸ್ ಬಿಡಿ, ಅಟ್ಲೀಸ್ಟ್ 50ರ ಗಡಿ ದಾಟೋದಕ್ಕೂ ಕೂಡ ಕಾಂಗ್ರೆಸ್ಗೆ ಈ ಮಟ್ಟಿಗಿನ ಪರಿಸ್ಥಿತಿ ಬರುತ್ತೆ ಅಂತ ಬಹುಶಃ ಅದು ಬಿಹಾರದ ಚುನಾವಣೆಯಲ್ಲಿ ಸೋಲುತ್ತೆ, ಓಕೆ ಒಪ್ಕೊಳ್ಳೋಣ. ಬಟ್ ಆದರೆ ನಂಬರು ಇಷ್ಟೊಂದು ಅಜಗಜಾಂತರ ವ್ಯತ್ಯಾಸ ಬರುತ್ತೆ ಅಂತೇಳಿ ಆಲ್ಮೋಸ್ಟ್, ಯಾಕಂದರೆ ಸಮೀಕ್ಷೆಗಳಲ್ಲಿ ಅಟ್ಲೀಸ್ಟ್ ಕಾಂಗ್ರೆಸ್ ಅವರಿಗೆ ತೃಪ್ತಿ ಪಡುವಂಥ ನಂಬರ್ಗಳಾದರೂ ತೋರಿಸಿದ್ರು. ಒಂದು ಕಡೆ 80, 70, ಒಂದೊಂದು ಸಮೀಕ್ಷೆಯಲ್ಲಿ 100ರ ಗಡಿ ಕೂಡ ದಾಟಿತ್ತು. ಬಟ್ ಆದರೆ ಆ ಸಮೀಕ್ಷೆಗಳಿಗೆಲ್ಲ ಉಲ್ಟಾ ಅನ್ನುವಂತೆ ಕಾಂಗ್ರೆಸ್ನ ವಿಚಾರದಲ್ಲಿ ಭಾಳ ಮುಖ್ಯವಾಗಿ ಆ ನಂಬರ್ಗಳನ್ನು ರೀಚ್ ಆಗೋದ್ರಲ್ಲಿ ಕಾಂಗ್ರೆಸ್ ಎಡವಿದೆ. ಬದಲಿಗೆ ಹೀನಾಯ ಸೋಲನ್ನು ಕಂಡಿದೆ ಕಾಂಗ್ರೆಸ್. ಇನ್ನು ಬಿಹಾರದಲ್ಲಿ ಎನ್ಡಿಎ ಗೆಲುವಿನ ನಗೆಯನ್ನು ಬೀರ್ತಾ ಇದೆ. ಬಿಹಾರಿ ಮತದಾರರಿಗೆ ಧನ್ಯವಾದ ಹೇಳಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು. ಬಿಹಾರದ ಜನರ ಪ್ರತಿಯೊಂದು ಮತವು ನಂಬಿಕೆಯ ಸಂಕೇತವಾಗಿದೆ. ಬಿಹಾರದಲ್ಲಿ ಬಿಜೆಪಿಯ ಕೈ ಹಿಡಿದಿದ್ದಾರೆ ಮತದಾರರು. ಬಿಹಾರಿ ಮತದಾರರಿಗೆ ಧನ್ಯವಾದ ಹೇಳಿದ್ದಾರೆ ಅಮಿತ್ ಶಾ. ಬಿಹಾರದ ಜನರ ಪ್ರತಿಯೊಂದು ಮತವೂ ಕೂಡ ನಂಬಿಕೆಯ ಸಂಕೇತ.
ಮತ ಬ್ಯಾಂಕ್ ಆಗಿ ನುಸುಳುಕೋರರ ರಕ್ಷಿಸುವವರಿಗೆ ತಕ್ಕ ಉತ್ತರವನ್ನ ಕೊಟ್ಟಿದ್ದೀರಿ. ಮೋದಿ ಸರ್ಕಾರದ ನೀತಿಗಳಲ್ಲಿ ಜನ ನಂಬಿಕೆ ಇಟ್ಟಿದ್ದಾರೆ. ಬಿಹಾರದ ಜಯ ನಂಬಿಕೆಯ ಸಂಕೇತ ಅಂತ ಕರೆದಿದ್ದಾರೆ ಅಮಿತ್ ಶಾ. ಟ್ವೀಟ್ ಮಾಡೋದ್ರ ಮೂಲಕ ಧನ್ಯವಾದ ಹೇಳಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು. ಮಾಡಿರುವಂಥ ಟ್ವೀಟ್ ಕೂಡ ಗಮನಿಸ್ತಾ ಇದ್ದೀವಿ. ಅದೊಂದು ಕಡೆ ಯಾವಾಗ ಆರಂಭದಿಂದಲೂ ಕೂಡ NDA ಮುನ್ನಡೆಯನ್ನು ಕಾಯ್ದುಕೊಂಡು ಬಂತು, ಅಲ್ಲಿಂದ ಹಿಡಿದು ಆವು ಏಣಿ ಆಟ ಆಡ್ತಾ ಇತ್ತು. ಅದರ ಜೊತೆಗೆ ಆಲ್ಮೋಸ್ಟ್ ಮಧ್ಯಾಹ್ನದ ಹೊತ್ತಿಗೆಲ್ಲ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಿತ್ತು. ಯಾಕಂತಂದರೆ ಸಮೀಕ್ಷೆಗಳು ಏನು ಹೇಳಿತ್ತು, ಅದರಲ್ಲಿ BJP ವಿಚಾರ ಆಗಿರ್ಬೋದು, NDA ವಿಚಾರ ಆಗಿರ್ಬೋದು, ಮಹಾಗಠಬಂಧನ್ ವಿಚಾರ ಆಗಿರ್ಬೋದು, ಒಂದು ಕಡೆ ಎರಡೂ ಕೂಡ ಅಂದರೆ ಕಾಂಗ್ರೆಸ್ಸು ಆ ಮಟ್ಟಿಗೆ ನಂಬರ್ಸ್ ತಗೊಳುತ್ತೆ ಅಂತೇಳಿ ಸಮೀಕ್ಷೆಗಳು ಹೇಳಿರಲಿಲ್ಲ. ಬಟ್ ಆದರೆ ಅದು ಪ್ರೂವ್ ಆಯಿತು. ಅದಾದ ನಂತರದಲ್ಲಿ ಮತದಾರರ ಒಲವು ಯಾರ ಕಡೆಗಿದೆ ಅಂತೇಳಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಮಾಡೋದ್ರ ಮೂಲಕ ಧನ್ಯವಾದ ಹೇಳಿದ್ದಾರೆ ಬಿಹಾರಿ ಮತದಾರರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು. ನಿಜಕ್ಕೂ ಇದು ಬಿಹಾರದ ಜಯ ಏನಿದೆ ಅದು ನಂಬಿಕೆಯ ಸಂಕೇತ ಅಂತ ಬಣ್ಣಿಸಿದ್ದಾರೆ ಈ ಒಂದು ಗೆಲುವನ್ನ.